ಗಾಂಗ್ಟಾಕ್ನಲ್ಲಿ ಬಳಂಜ ಹೊಸ ಎಪಿಸೋಡ್ಗೆ ಸ್ವಾಗತ. ಇವತ್ತು ನಾವು ಇಲ್ಲಿ ತೋರಿಸ್ಕೊಳ್ಳೋ ಎಳನೀರು ಅಥವಾ ಬೊಂಡ ಕೊಕೊನಟ್ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಯಾವ ರೀತಿ ಪ್ಯಾಕಿಂಗ್ ಎಲ್ಲರೂ ಕೂಡ ಎಳನೀರನ್ನ ಇದನ್ನು ಕೊಟ್ಟೆ ತೆಗೆದುಬಿಟ್ಟು ಅದನ್ನು ಭಾಳಷ್ಟು ನೀಟಾಗಿ ಇಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ನೋಡಿ. ಬಹುಶಃ ಬೇರೆ ಯಾವುದೋ ತರಕಾರಿ ಇದ್ದಂಗೆ ಇದೆ ಅಂತೇಳಿ ಕಾಣಿಸ್ತಾ ಇದೆ, ಅಷ್ಟು ಚಂದವಾಗಿ. ಯಾವುದೇ ರೀತಿಯ ಔಟರ್ ಪ್ಯಾಕಿಂಗ್ ಇಲ್ಲ ನೋಡಿ. ಇಲ್ಲಿ 45 ಬಾತ್ ಇಲ್ಲಿ ಬರ್ಕೊಂಡಿದ್ದಾರೆ ನೋಡಿ. 45 ಆಲ್ಮೋಸ್ಟ್ ಇಂಡಿಯನ್ ರುಪೀಸಿಗೆ ಕಂಪೇರ್ ಮಾಡುವ ಅದೇ ಥರದಲ್ಲಿ ಇರ್ತದೆ. ಬಟ್ ಬಾತಲ್ಲಿ ಇರ್ತದೆ 2.7 ಪ್ಲಸ್ 10± -2.7 ರುಪೀಸ್ ಇರುತ್ತೆ ಆ್ಯಾವರೇಜ್. 2 ರೂಪಾಯಿ 2.5 ರೂಪಾಯಿಯಿಂದ 2.7 ರೂಪಾಯಿವರೆಗೆ ನಮ್ಮ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದರೆ ಇಲ್ಲಿ ನೋಡಿ ಇನ್ನೊಂದು ಥರದ ಇಲ್ಲಿ ಎಳನೀರನ್ನು ನೀವಿಲ್ಲಿ ಕಾಣಿಸ್ಕೊಳ್ತೇವೆ. ಅಂದರೆ ಪ್ಯಾಕಿಂಗ್ ಡಿಸೈನ್ ಬೇರೆ ಥರ ಇದೆ. ಅದು ಸ್ವಲ್ಪ ಬಲ್ತಿ ಇರುವಂಥ, ಇದು ಸ್ವಲ್ಪ ಎಳೆದಾಗಿರುವಂಥದ್ದನ್ನು ನೋಡಿ. ಇಲ್ಲಿ ನಮ್ಮ ಇಲ್ಲೊಬ್ಬರು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಅದನ್ನು ಕೂಡ ಬೇರೆ ಬೇರೆ ಶಾಪ್ಗಳು ಇಲ್ಲಿ ಕಾಣಿಸ್ಕೊಳ್ಳುವಂಥದ್ದಂತ ಇಲ್ಲಿ ಕಾಣಿಸ್ಕೊಳ್ತದೆ ನೋಡಿ. ಈ ಫುಲ್ ರಾ ಈ ಲೈನ್ನಲ್ಲಿ ಬೇರೆ ಬೇರೆ ರೀತಿಯ ನೋಡಿ, ಬಹಳ ಹಂತದ ಬೇರೆ ಬೇರೆ ಹಂತದ ಇದಕ್ಕೆ ಬೇರೆ ಬೇರೆ. ಇದು ಆಲ್ಮೋಸ್ಟ್ ತೆಂಗಿನಕಾಯಿಯ ರೀತಿಯಲ್ಲಿ ಕಾಣಿಸ್ತದೆ, ಅಷ್ಟು ಬಲ್ತಿರೋ ಮಿನಿ ತೆಂಗಿನಕಾಯಿ ಕೂಡ ಇಲ್ಲಿ ಕಾಣಿಸ್ಕೊಳ್ಬೋದು. ನಾನು ನಿಮಗೆ ತೋರಿಸ್ತೀನಿ. ಎಳನೀರಿನಲ್ಲಿ ಭಾಳ ಚಿಕ್ಕದಾಗಿರುವಂಥದ್ದು ಇಲ್ಲಿ ಕಾಣಿಸ್ಕೊಳ್ಬೋದು ನೋಡಿ. ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಇವರೆಲ್ಲನೂ. ಮಾರ್ಕೆಟಲ್ಲಿರುವಂಥ ಶಾಪ್ನಲ್ಲಿರುವಂಥ ಶಾಪ್ ಕೀಪರ್ಗಳನ್ನು ಇಲ್ಲಿ ಕಾಣಿಸ್ತಾ ಇದ್ದಾವೆ. ನಾನು ತುಂಬ ದೂರ ನಡೀತಾ ಇಲ್ಲ, ಬೆಳಗಿನಿಂದ ಬಹಳಷ್ಟು ಈ ಒಂದೇ ಶಾಪಲ್ಲಿ ಸಾಧಾರಣ ನಾನು ಆಯಿತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದವನು, ಇನ್ನೂ ಕೂಡ ಮಧ್ಯಾಹ್ನ ಕೂಡ ಸುತ್ತಾಡ್ತಾ ಇದ್ದೀನಿ. ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, 50% ಆಗಿಲ್ಲ. ಇಂತಹ 106 ಮಾರ್ಕೆಟ್ಗಳು ನಿಮಗೆ ಇಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ನೋಡಿ. ಎಲ್ಲವೂ ಕೂಡ ಕ್ರೇಟ್ನಲ್ಲಿ ಲಾರಿಗಳಲ್ಲಿ ಬಂದುಬಿಟ್ಟು ಹೋಗುವಂಥದ್ದನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೆ ನೋಡಿ. ಅರೋಮ್ಯಾಟಿಕ್ ಬಹಳ ಗನ್ಸಾಲೆ ಪರಿಮಳದ ಎಳನೀರುಗಳು ಗನ್ಸಾಲೆ ಪರಿಮಳವನ್ನು ಬರ್ತಾ ಇದೆ ನೋಡಿ. ಇಲ್ಲಿ ಯಾವ ರೀತಿ ಪ್ಯಾಕಿಂಗ್ ಪಟ ಪ್ಯಾಕಿಂಗ್ಗಳು ನಡೀತಾ ಇದೆ ನೋಡಿ. ಭಾಳಷ್ಟು ಚಂದವಾಗಿ ಇವುಗಳನ್ನು ಪ್ಯಾಕಿಂಗ್ ನಡೆಸ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ ಎಲ್ಲರೂ ಹಾಯ್ ಮಾಡ್ತಿದ್ದಾರೆ. ಭಾಳಷ್ಟು ಇಲ್ಲಿ ಪ್ಯಾಕಿಂಗ್ ನಡೆಸ್ತಾ ಇದ್ದಾರೆ ನೋಡಿ. ಎಳನೀರು ಪ್ಯಾಕಿಂಗ್ ನಡೀತಾ ಇದೆ ಇಲ್ಲಿ ಎಲ್ಲನೂ ನೋಡಿ. ಈ ಥರ ಭಾಳಷ್ಟು ಇದನ್ನು ಇಲ್ಲಿ ಅರೋಮ್ಯಾಟಿಕ್ ಕೊಕೊನಟ್, ಬಂಧನ್ ಕೊಕೊನಟನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿರುವಂಥದ್ದನ್ನು ಇದನ್ನು ಕೂಡ ನಾವು ನೋಡಿ ಆಯಿತು. ಮತ್ತೊಮ್ಮೆ ನಾವು ಮುಂದಿನ ಎಪಿಸೋಡ್ಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.